ದಾಸವರ್ಯಂ ದಯಾಯುಕ್ತಂ ದೂರೀಕೃತರಾಶ್ರಂ ಹರಿಕಥಾಮೃತ ವಕ್ತಾರಂ ಜಗನ್ನಾಥ ಗುರುಂ ಭಜೆ. ಇವತ್ತು ನಾನು ಅನುವಾದಕ್ಕೆ ಆರಿಸಿಕೊಂಡಿರುವ ಪದ್ಯ ಕರುಣಾಸಂಧಿಯಲ್ಲಿ 28ನೇ ಪದ್ಯ. ಕೊಟ್ಟದನು ಕೈಗೊಂಬ ರಕ್ಷಣ ಬಿಟ್ಟಗಲ ತನ್ನವರ ದುರಿತಗಳಟ್ಟುವನು ದೂರದಲ್ಲಿ ದುರಿತಾರಣ್ಯ ಪಾವಕನು. ಬೆಟ್ಟ ಬೆನ್ನೆಲಿ ಹೊರಿಸಿದವರೊಳು ಸಿಟ್ಟು ಮಾಡಿದನೇನು ಹರಿ ಕಂಗೆಟ್ಟ ಸುರರಿಗೆ ಸುದಯನುಣಿಸಿದ ಮುರಿದ ಅನಹಿತರನು. ಈ ಒಂದು ಪದ್ಯದಲ್ಲಿ ದಾಸರು ಬಂದು ಹರಿ ಎಷ್ಟೊಂದು ಕರುಣಾಳು ಹಂಗಂಬದನ್ನು ತೋರಿಸ್ತಾರೆ. ಕೊಟ್ಟದನು ಕೈಗೊಂಬ ಅಂತ ಶುರು ಮಾಡ್ತಾರೆ. ನಾವೇನು ಭಕ್ತಿಯಿಂದ ನಾವು ಭಗವಂತನಿಗೆ ನಾವು ಸಮರ್ಪಣೆ ಮಾಡ್ತೇವೋ ಅದನ್ನು ಕೈಗೊಂಬ, ಅದನ್ನು ನಾವು ತಗೊಂಡು ಅವ ನಮಗೆ ಬಂದು ಏನು ಒಳ್ಳೆಯದು ಮಾಡಬೇಕೋ ಅದು ಅವ ಮಾಡ್ತಾನೆ. ನಾವು ಒಂದು ಚರಿತ್ರೆಯಲ್ಲಿ ಕೇಳಿದಂತೆ ಕುಚೇಲ ಬಂದು ಒಪ್ಪಡಿ ಅವೆಲಕ್ಕೆ ತಂದು ಕೊಟ್ಟ, ಅವನಿಗೆ ಸರ್ವ ಸಂಪತ್ತನ್ನು ಭಗವಂತ ಕೊಟ್ಟ. ಅದೇ ಥರ ಶಬರಿ ಬಂದು ಭಕ್ತಿಯಿಂದ ಅರ್ಪಿಸ ಮಾಡಿದ ಹಣ್ಣುಗಳನ್ನು ರಾಮದೇವರು ಸ್ವೀಕಾರ ಮಾಡಿಕೊಂಡು ಅವಳಿಗೆ ಒಳ್ಳೆ ಸದ್ಗತಿ ಕೊಟ್ಟರು ಹಂಗೆಂಬುದನ್ನು ನಾವು ಒಂದು ಚರ್ಚೆಯಲ್ಲಿ ಕೇಳ್ತೇವೆ. ಅದೇ ಥರ ಭಗವದ್ಗೀತೆಯಲ್ಲೂ ಭಗವಂತ ಹೇಳ್ತಾನೆ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿಯ ಪ್ರಯಚ್ಛತಿ ಅಂತ. ನೀವು ಬಂದು ಭಕ್ತಿಯಿಂದ ಕೊಡುವ ಒಂದು ಸಣ್ಣ ಪತ್ರವಾಗಲಿ, ಒಂದು ಪುಷ್ಪವಾಗಲಿ, ಫಲವಾಗಲಿ, ಒಂಚೂರು ನೀರಾಗಲಿ, ನೀವು ಬಂದು ಯಾವುದೇ ನಂಗೆ ಸಮರ್ಪಣೆ ಮಾಡ್ತೀರೋ ಅದನ್ನು ಬಂದು ಭಕ್ತಿಯಿಂದ ಮಾಡುವಾಗ ಅದನ್ನು ನಾನು ಸ್ವೀಕಾರ ಮಾಡಿಕೊಂಡು ನಾನು ನಿಮಗೆ ಬಂದು ಎಲ್ಲ ಒಳ್ಳೆ ಸದ್ಗತಿಯನ್ನು ನಾವು ಬಂದು ನೀಡ್ತಾನೆ ಹಂಗಂಬುದನ್ನು ಭಗವಂತ ಆ ಒಂದು ಇದರಲ್ಲಿ ತೋರಿಸಿಕೊಟ್ಟಿದ್ದಾರೆ ನಮಗೆ. ಇಂಥ ಭಗವಂತನಿಗೆ ಏನೂ ಬೇಕಾಗಿಲ್ಲ, ಅವ ಬಂದು ಪರಿಪೂರ್ಣ, ಅವ ಬಂದು ನಿತ್ಯ ತೃಪ್ತ, ಎಲ್ಲದಕ್ಕೂ ಅವನೇ ಒಡೆಯ. ಹಂಗಿದ್ರೆ ಇವನು ಈ ಒಂದು ಸಣ್ಣ ಮಗು ತಂದೆ ತಾಯಿಗೆ ಹೋಗಿ ಒಂದು ಸಣ್ಣ ಪೇಪರಲ್ಲಿ ಸ್ಕ್ರಿಬಲ್ ಮಾಡಿ ಹ್ಯಾಪಿ ಬರ್ತ್ಡೇ ಇತ್ತ ಗ್ರೀಟಿಂಗ್ಸ್ ಹೇಳಿದ್ರು ತಗೊಳ್ತಾರೆ ಅಮ್ಮ ಅಪ್ಪ. ಎಷ್ಟು ಚೆನ್ನಾಗಿ ಮಾಡಿದೆಲ್ಲ ಮಗು ಅಂತ ಮುದ್ದಾಡ್ತಾರೆ. ಅದು ಬಂದು ಆ್ಯಕ್ಚುಯಲ್ ಗ್ರೀಟಿಂಗೂ ಇಲ್ಲ, ಅದರಲ್ಲಿ ಏನು ಬರೀಲ್ಲ, ಏನು ಮಾಡಿಲ್ಲ, ಸುಮ್ಮನೆ ಒಂದು ಸ್ಕೆಚಲ್ಲಿ ಸ್ಕ್ರಿಬಲ್ ಮಾಡಿರ್ತಾನೆ ಅಷ್ಟೇ. ಬಟ್ ಅಲ್ಲಿ ಅಮ್ಮಪ್ಪ ನೋಡೋದು ಏನು ಅಂದರೆ ಆ ಮಗುವಿನ ಒಂದು ಪ್ರೀತಿಯನ್ನು ನೋಡ್ತಾರೆ. ಅದೇ ಥರ ಭಗವಂತನಿಗೆ ನಾವೆಲ್ಲ ಮಕ್ಕಳೇ. ಸೊ ಹಾಗಿರುವಾಗ ನಾವು ಮಾಡೋ ಒಂದು ಸಣ್ಣದಾದ ಒಂದು ಸಮರ್ಪಣೆಯನ್ನು ಭಗವಂತ ತಗೊಂಡು ಅದನ್ನು ಅನಂತ ಮಾಡಿ ನಮಗೆ ಬಂದು ಅವ ಕೊಡ್ತಾನೆ ಹಂಗಂಬುದನ್ನು ನಾವು ನೋಡ್ತೇವೆ. ದಾಸರು ಹೇಳುವಂತೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತ ಕಾಣಿರುವಂಥ ಹರಿಯ ಕರುಣದ ಆದ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬದುಕಿರುವಂಥ. ಸೊ ಹಾಗೆ ನಾವು ಭಗವಂತನಿಗೆ ಬೇಕಾದೆಲ್ಲ ಭಕ್ತಿ. ಅದೇ ಇಲ್ಲಿ ಇನ್ನು ಮುಂದೆ ತನ್ನವರ ಹಂಗಂಬವ, ತನ್ನವರು ಯಾರು ಹಂಗಂತ ನೋಡಕ್ಕೆ ಹೋದರೆ ಸುಮ್ಮನೆ ಏನೋ ಅವನಿಗೆ ಇಷ್ಟವಾದವರು ಅಂದರೆ ಅವನಿಗೆ ಯಾವಾಗ ಇಷ್ಟ ಆಗುತ್ತೆ ಒಬ್ಬರನ್ನ ಹಾಗಂದರೆ ಅವನ ಮೇಲೆ ನಾವು ತೋರಿಸೋ ಪ್ರೀತಿ, ಒಂದು ಭಕ್ತಿಯಿಂದ ಕೂಡಿದ ಒಂದು ಪ್ರೀತಿ, ಅದೇ ಅವನಿಗೆ ಬೇಕಾಗತ್ತೆ ಹಂಗಂತ. ಅರಕ್ಷಣ ಬಿಟ್ಟಗಲ ತನ್ನವರ ಹಂಗಂತ ಹೇಳ್ತಾರೆ ಅಲ್ಲಿ. ಭಗವಂತ ಯಾವಾಗ ನಮ್ಮ ಜೊತೆಗೆ ಇದ್ದು ನಾವು ಮಾಡೋ ಒಂದೊಂದು ಕ್ರಿಯೆದಲ್ಲೂ ಕೂಡ ಇದ್ದು ಅವನೇ ಮಾಡಿಸ್ತಾನ ಹಂಗಂಬುದನ್ನ ಜ್ಞಾನಿಗಳು ತಿಳಿದಿದ್ದಾರೆ. ಸೊ ನಮಗೆ ಚರಿತ್ರೆಯನ್ನು ನಾವು ಬಂದು ನೋಡ್ತೀವಿ. ದ್ರೌಪದಿಗೆ ಒಂದು ಭಗವಂತ ಮಾನ ಸಂರಕ್ಷಣೆ ಮಾಡಿದಾಗ ದ್ರೌಪದಿ ಇದ್ದದ್ದು ಹಸ್ತಿನಾಪುರದಲ್ಲಿ, ಆದರೆ ಭಗವಂತ ಇದ್ದದ್ದು ದ್ವಾರಕೆಯಲ್ಲಿ ಹಂಗಂತ ನೋಡಿದರೆ. ಬಟ್ ಆಗಲೂ ಅವನು ಬಂದು ಇಲ್ಲಿದ್ದ ಕೂಯಿರಲ್ಲಿ ಕೇಳತ್ತೆ ಏನು ಹಂಗಂತ ದಾಸರು ಒಂದು ತುಂಬ ಹಾಸ್ಯವಾಗಿ ಒಂದು ಪದದಲ್ಲಿ ಕೇಳ್ತಾರೆ. ಬಟ್ ಭಗವಂತ ಎಲ್ಲ ಕಡೆ ವ್ಯಾಪ್ತವಾಗಿದ್ದಾನೆ. ಬಟ್ ಅವನ ಕರುಣೆ ಹೇಗೆ ಅಂದರೆ ನೀವು ಬಂದು ನಾವು ಕೂಯಿದ ಅದು ನೆಕ್ಸ್ಟ್ ಕ್ಷಣದಲ್ಲೇ ಅವನು ಬಂದು ನಮ್ಮನ್ನು ಬಂದು ಕಾಪಾಡ್ತಾನೆ. ಆ ರಕ್ಷಣೆ ಬಿಟ್ಟಾಗಲ್ಲ, ಅವ ಯಾವಾಗ ನಮ್ಮ ಜೊತೆ ಇದ್ದು ಅವನು ಕಾಪಾಡ್ತಾನೆ. ಅದೊಂದು. ಅದೇ ಥರ ಪ್ರಹ್ಲಾದ, ಅಲ್ಲಿ ಹಿರಣ್ಯಕಶಿಪು ಬಂದು ಪ್ರಹ್ಲಾದನೇ ಕೊಳ್ಳೆದ್ದು ಕಷ್ಟಗಳೇ ಇಲ್ಲ. ಅವನ್ನ ಬೆಂಕಿಯಲ್ಲಿ ಹಾಕಲಿ, ಬೆಟ್ಟದಿಂದ ದೊಬ್ಬಿ ಬಿಡಲಿ, ಒಂದು ಯಾನನ್ನ ಮೆಟ್ಟಾಕಿಡಲಿ. ಸೊ ಪ್ರಹ್ಲಾದ ಒಂದು ಭಕ್ತಿಯಿಂದ ಅಲ್ಲಿ ಹರಿಸ್ಮರಣ ಮಾಡ್ತಾ ಇದ್ದ ಕಾರಣ ಒಂದು ಅರಕ್ಷಣವೂ ಬಿಟ್ಟಾಗಲ್ಲ ಹಂಗೆ ಅಲ್ಲಿ ಪ್ರಹ್ಲಾದನ ಕಾಪಾಡಿದ ಎಂಬ ಒಂದು ಸತ್ಯ ನಾವು ನೋಡ್ತೇವೆ. ಅದಕ್ಕೆ ಅನನ್ಯಾಶ್ಚಿಂತೆಯಂತೋಮ ಮೇಜನಾ ಪರಿಯುಪಾಸ್ತೆ ತೇಷಾಂ ನಿತ್ಯಾಭಿಯುಕ್ತಾನಂ ಯೋಗಕ್ಷೇಮ ಮಹಾಮೇಹಂ ಅಂತ ಭಗವಂತ ಗೀತೆಯಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾನೆ. ಸೊ ಅವನ್ನ ಬಿಟ್ಟು ಅವನೇ ಗತಿ ಹಂಗಂತ ನಾವು ಯಾರು ಶರಣಾಗತರಾಗ್ತೇವೋ ಅವರಿಗೆ ಬಂದು ಭಗವಂತ ಒಂದು ಕ್ಷಣವೂ ಬಿಟ್ಟಾಗಲ್ಲದೆ ನಮ್ಮ ಯೋಗ ಕ್ಷೇಮ ಎರಡನ್ನೂ ಅವನೇ ನೋಡ್ಕೊಳ್ತಾನೆ. ಸೊ ನಮಗೆ ಬರ ಯಾವ ದುರಿತಗಳಾಗಿದ್ದರೆ ಇವನು ಹೇಗೆ ಒಂದು ಬೆಂಕಿಯಾದದ್ದು ಒಂದು ಕಾಡಿನ ಕಿಚ್ಚು ಕಂಪ್ಲೀಟ್ ಕಾಡನ್ನೇ ಒಂದು ಕೆಲವೇ ನಿಮಿಷಗಳಲ್ಲಿ ಬಂದು ಸುಟ್ಟು ಹಾಕತ್ತೋ, ಅದೇ ಥರ ನಾವು ಬಂದು ತಿಳಿಲಾಗಿ ಮಾಡಿದ ಪಾಪಗಳು ಯಾವುದೋ ಇದ್ರು ಅದಕ್ಕೆ ನಾವು ಬಂದು ಪಾಪ ಮಾಡಿದ್ದೇವೆ ಅಂತ ಪಶ್ಚಾತ್ತಾಪಪಟ್ಟು ನಾವು ಭಗವಂತನ ನಾವು ಬೇಡಿದಾಗ ಅದನ್ನು ಖಂಡಿತ ಅವನು ಬಂದು ಅವನ ಕಾರುಣ್ಯದಿಂದ ಆ ಪಾಪಗಳನ್ನೆಲ್ಲ ಬಂದು ಸುಟ್ಟು ಹಾಕ್ತಾನ.
ಇದು ಹೇಗೆ ಮೀನ್ ಭಗವಂತ ಹೇಗೆ ಇದನ್ನು ಬಂದು ತನ್ನವರಿಗೆ ಬಂದು ಹೇಗೆಲ್ಲ ಬಂದು ಅವ ಇದ್ದು ಎಲ್ಲ ಕಳೆದು ನಡೆಸಿಕೊಟ್ಟ ಹಂಗಂಬ ಇನ್ನು ಮುಂದಿನ 2-3 ಲೈನ್ ಹೇಳ್ತಾರೆ ಅವರು. ಆ ಬೆಟ್ಟ ಬೆನ್ನಲ್ಲಿ ಹೊರಿಸಿದವರವಳು ಸಿಟ್ಟು ಮಾಡಿದ ನೀನು ಹಂಗಂತ ಕೇಳ್ತಾರೆ. ಇದು ಬಂದು ಈ ಸಮುದ್ರ ಮಥನ ಕಾಲದಲ್ಲಿ ನಡೆದ ಒಂದು ಘಟನೆ. ಅದನ್ನು ಬಂದು ದಾಸರು ಬಂದು ಎಕ್ಸಾಂಪಲ್ ತಗೊಂಡು ಹೇಳ್ತಾರೆ. ಈಗ ಸುರರಿಗೆಲ್ಲ ಬಂದು ಅಮೃತವನ್ನು ತಗೊಂಡು ಅಮೃತತ್ವ ಪಡಿಬೇಕು ಹಂಗಂತ ಒಂದು ಇಚ್ಛೆ ಇತ್ತು. ಅದಕ್ಕೆ ಸಮುದ್ರ ಮಥನ ಮಾಡಲಿಕ್ಕೆ ಒಂದು ಪರ್ವತ ಬೇಕಾಗಿತ್ತು. ಆ ಪರ್ವತನ ಯಾರು ಬಂದು ಹೊತ್ತಿರೋರು ಅಂದರೆ ಭಗವಂತನ ಬಿಟ್ಟು ಬೇರೆ ಯಾರಿಂದ ಹೊರಲಕ್ಕೆ ಆಲಾರ್ದು. ಅಲ್ಲೇ ಬಂದು ಅವ ಕೂರ್ಮ ರೂಪ ತಾಳಿ ಅಲ್ಲಿ ಬಂದು ಸುರರಿಗೆ ಅಲ್ಲಿ ಇದು ಮಾಡಿದ. ಆವಾಗ ಸುರರು ಬಂದು ಅಷ್ಟು ದೊಡ್ಡ ಭಾರವಾದ ಬೆಟ್ಟವನ್ನು ಭಗವಂತನ ಬೆನ್ನ ಮೇಲೆ ಬಂದು ಹೊರಿಸಿದ್ರು. ಇವನು ಅವಾಗೇನು ಸಿಟ್ಟು ಮಾಡಿಲ್ಲ, ನನ್ನ ಮೇಲೆ ಇಷ್ಟೊಂದು ವೆಯ್ಟ್ ಹಾಕ್ತಾರಲ್ಲ ಹಂಗಂತ ಅವೇನು ಸಿಟ್ಟು ಮಾಡಿಲ್ಲ. ಅದು ಬಂದು ಭಕ್ತಿಯಿಂದ ಅವರು ಮಾಡಿದ ಪ್ರಾರ್ಥನೆ. ಸುರರು ಬಂದು ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ದಾರೆ, ಭಗವಂತ ನೀನು ನಮಗೆ ಕಾಪಾಡಬೇಕು, ಯಾಕಂದರೆ ಅಸುರರೆಲ್ಲ ನಮ್ಮನ್ನು ಬಂದು ಕೊಲ್ಲಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸೊ ನಮಗೆ ಅಮೃತತ್ವ ಬೇಕು ಇವಾಗ ಆಗತ್ತೆ, ಎಲ್ಲ ಒಳ್ಳೆ ಸಾಧನೆಗಳು ನಡೆಯುತ್ತೆ ಆ್ಯಂಡ್ ತತ್ವಜ್ಞಾನನ ಎಲ್ಲರಿಗೂ ಬೆಳೆಸೋಕ್ಕಾಗತ್ತೆ. ಸೊ ಆ ಒಂದು ಒಳ್ಳೆ ಕಾರ್ಯಕ್ಕಾಗಿ ಇವರು ಬಂದು ಅಸುರರ ಅಮೃತತ್ವವನ್ನು ಬೇಡ್ತಾ ಇದ್ದಾರೆ ಅಲ್ಲಿ. ಸೊ ಹಾಗಿರುವಾಗ ಅದರಿಂದ ಭಗವಂತ ಏನು ಸಿಟ್ಟು ಮಾಡಿಲ್ಲ ತನ್ನ ಬೆನ್ನ ಮೇಲೆ ಬೆಟ್ಟ ಹೊರಿಸಿರು ಅಂತ. ಆ ಒಂದು ಸುರರಿಗೆ ಬಂದು ಕೂರ್ಮ ರೂಪದಿಂದ ಆ ಬೆಟ್ಟವನ್ನು ಹೊತ್ತು ಈ ಸಮುದ್ರ ಮಥನಕ್ಕೆ ಅವನು ಬಂದು